ಹಾ 5 ಲಕ್ಷಕ್ಕೆ ಏಟಾಯ್ತು ಮಾಮ 25,000 ರೂಪಾಯಿ. 5 ರೂಪಾಯಿ ಬಡ್ಡಿ. 5 ರೂಪಾಯಿ ಬಡ್ಡಿ ಅದು ಏಟಾಯ್ತು 25,000. 25,000 ರೂಪಾಯಿ. ಹಾ ಮತ್ ಹೊಳ್ಳಿ 3 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಿ. ಹಾ 3 ಲಕ್ಷ ರೂಪಾಯಿಕ ವಾರ 4 ಬಡ್ಡಿ ಅಂದ್ರೆ ವಾರ 12,000 ರೂಪಾಯಿ. ಹಾ ತಿಂಗಳಿಗೆ ಏಟಾಯ್ತು ಮಾಮ ವಾರ 12,000 ರೂಪಾಯಿ ಅಂದ್ರೆ 4 ವಾರ 48,000 ಆಯ್ತು. 48,000 ರೂಪಾಯಿ ಆಯ್ತು. ಹಾ ಮತ್ ಹೊಳ್ಳಿ 2 ಲಕ್ಷ ರೂಪಾಯಿ ಇದು ಯಾರ ಕೈ ಕೊಡ್ತೈತಿ ಬಡ್ಡಿ? ಅವ್ರ ಕೈಗ ಮತ್ತೆ ಯಾರ ಕೈಗೂ ಇಲ್ಲ ಮಾಮ, ಅವ್ರ ಕೈಗ ಕೊಡ್ತಿದ್ದೆ ಬಡ್ಡಿ. ಇಬ್ರು ಗಂಡ ಹೆಂಡತಿ ಗೊತ್ತಿದ್ದ ಕೊಟ್ಟಿದ್ ನಾನು. ಇಬ್ರು ಬಂಗಾರ ಒಂದೇ ಗೊತ್ತಿಲ್ಲಾರ ಮಾಡಿದಷ್ಟೇ. ರೊಕ್ಕದೆಲ್ಲ ಯಾವಾರ ಅವ್ನ್ ಗೊತ್ತೈತಿ. ಅಲ್ಲ ಇಬ್ರು ಕೈಗೆ ಕೊಟ್ಟಿ? ಇವ್ರ ಕೈಗ ಕೊಟ್ಟಿನಿ. ಅವ್ರ ಅತ್ತಿ ಸೊಸಿ ಅವ ಇದ್ದಾಗ ಕೊಟ್ಟಿನಿ. ನಾನು ಮುಚ್ಚುಮರಿ ಮಾಡಿ ಕೊಟ್ಟಿಲ್ಲ. ಮತ್ತೆ 2 ಲಕ್ಷಕ್ಕ 15 ರೂಪಾಯಿ ಬಡ್ಡಿ. ಲಕ್ಷ ರೂಪಾಯಿಕ ₹1,00,000 15 ರೂಪಾಯಿ ಬಡ್ಡಿ ಅಂದ್ರೆ ತಿಂಗಳ 1 ಲಕ್ಷಕ್ಕೆ 15,000 ರೂಪಾಯಿ. ಅಂತದ್ 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ 30,000 ಬಡ್ಡಿ. 10 ಲಕ್ಷ ರೂಪಾಯಿ ಆಯ್ತಾ. ಇನ್ನ 2 ಲಕ್ಷ ರೂಪಾಯಿ 6 ರೂಪಾಯಿ ಬಡ್ಡಿ. 6 ರೂಪಾಯಿ ಬಡ್ಡಿ ತಿಂಗಳಿಗೆ ಏನದು? ತಿಂಗಳಿಗೆ 6,000 2 ಲಕ್ಷ ಏನದು? 2 ಲಕ್ಷದ್ದು 12 ಲಕ್ಷ ಆಯ್ತಾ ರೊಕ್ಕದ ವ್ಯವಹಾರ. ಇದು ರಾಮನ ಹೆಸರು ಇಟ್ಟಿವಲ್ಲ ಮನಪ್ಪನ 3 ಲಕ್ಷ ರೂಪಾಯಿದು, ಅದು 9 ರೂಪಾಯಿ ಬಡ್ಡಿ ತಿಂಗಳಿಗೆ. ಯಾರ ಬಲ್ಲಿ ಅದು ರೊಕ್ಕ? ಅದು ರೊಕ್ಕ ನನ್ ಬಲ್ಲಿ ಐತಿ. ಬಂಗಾರ ಇಟ್ಟಿವಲ್ಲ, ಬಂಗಾರ ಅವ್ರದೇ. ರೊಕ್ಕ ಕೊಟ್ಟಿದ್ರು ಅವ್ರು ಇಟ್ಟು. ಅದನ್ನ 9 ರೂಪಾಯಿ ಬಡ್ಡಿ ತಿಂತಿದ್ರು ಅದಕ್ಕೆ 3 ಲಕ್ಷ ರೂಪಾಯಿಕ. ನನ್ನ ಬಲ್ಲಿ ಬಂಗಾರಕ್ಕೆ ಬಡ್ಡಿ. ಕಾರಿಂದು 3 ರೂಪಾಯಿ ಬಡ್ಡಿ. ಯಾವ ಕಾರಿಂದು? ಅದು ಇನೋವಾದ್ದು. ಲೇಟ್ ಆಗಿದ್ದಕ್ಕೆ ಬಡ್ಡಿ ಹಚ್ಚಿ 3 ತಿಂಗಳು ಬಡ್ಡಿ ತೊಗೊಂಡ ಅವನ ಅಂತಾಕ 45,000 ರೂಪಾಯಿ. ಈಗ 45,000 ಒಂದು ತೊಗೊಂಡ, 125 ಒಂದು ತೊಗೊಂಡ. ನಾ ಹೇಳಿಲ್ಲ ಕಾರಿಗೆ 170 ಕೊಟ್ಟಿನ ಅಂತ ಕೇಳಿಕೆಸಿಂದ. ಇಷ್ಟೆಲ್ಲ ಕೊಟ್ಟಿ ನಂಗೆ ಏಟಾಯ್ತು ನೋಡಿ ಲೆಕ್ಕ ಮಾಡಮ್ಮ. ತಿಂಗಳಿಗೆ ಆಟ ಅಂದ್ರೆ 11 ತಿಂಗಳಿಗೆ ಏಟಾಗುತ್ತೆ ನೋಡಿ. ಆಯ್ತು ಲೆಕ್ಕ ಮಾಡ್ತು. ಆಯ್ತು ಒಂದು 35 ಲಕ್ಷ ಆಯ್ತು ಅಲ್ಲೇ. ಅದೇ ನಾ ಏನ್ ಹೇಳ್ತೀನಿ ಮಾಮ, ಕೊಡೋದು ಇಲ್ಲ, ಲೆಕ್ಕ ಮಾಡೋದು ಇಲ್ಲ, ತೋಳೋದು ಇಲ್ಲ. ಒಂದು 5 ಲಕ್ಷ ರೂಪಾಯಿ ಹೋಯ್ತೀನಿ ನಮ್ ಚಕ್ಕ ಬಂಡ ಕೊಡಕ್ 5 ಲಕ್ಷ ರೂಪಾಯಿ ಬೇಕನ ಅಂದ್ರ 5 ಲಕ್ಷ ತಗೊಂಡೋಗು. ಬಂಗಾರ ಕೊಡೋದಿಲ್ಲ, ಬಂಗಾರಕ್ಕೆ ದಾಖಲೆ ಇಲ್ಲ. ಇಲ್ಲ ಬಂಗಾರ ಬೇಕಾ ಚಕ್ಕ ಬಾಂಡ ಕೊಟ್ಟು ತಗೊಂಡೋಗು. 2 ಸಹಜ ಒಂದೇ. 5 ಲಕ್ಷ ಬೇಕಂದ್ರು ಚಕ್ಕ ಬಾಂಡ ತಂದು ಕೊಟ್ಟೋಗು. ಬಂಗಾರ ಬೇಕಂದ್ರೆ ಚಕ್ಕ ಬಾಂಡದ್ ಕೊಟ್ಟೋಗು. ಒಂದೇ ಕೊಡ್ತಾನ. 2 ಕೊಡೋದಾಗುದಿಲ್ಲ. ಆಯ್ತು. ಇದನ್ನ ನಾಳೆ ಕೂಡಿದ ಇಡ್ತು ನಾಳೆ ಇದನ್ನ. ಆಯ್ತು ನಾ ಮಾಡತ್ತು ಎಲ್ಲ. ನೀ ರೆಕಾರ್ಡಿಂಗ್ ಇಡ್ಬೇಡ. ಕೇಳ್ಯಾನ ಇಟ್ಟೆ ಆಗೈತದ ಮಾತಂತ ಹೇಳಿ ನೀನು. ಆಯ್ತಾಯ್ತು. ಈಗ ಈ ಪೆನ್ ನಾಳೆ ತಗೊಂಡೇನು ಹೆಂಗ ಬರೋದು ಹೇಳ್ತೇನ? ಹೇಳ್ಬಿಡು. ಏನೇನು ಹೇಳ್ಬಿಡು. ಎಷ್ಟು ಬಡ್ಡಿ ಅದು ಫಸ್ಟ್ನೇದು? 5 ಲಕ್ಷ ರೂಪಾಯಿ ಬರ್ಕೊಂಬಿಡು ಮಾಮ. ಹೇಳ್ತೀನಿಲ್ಲ ಅಂದ್ರೆ ನೀನೇ ಮಾತಾಡಲ್ಲ, ಅವ ಹೇಳ್ಯಾನ ಅಂತ ಹೇಳಿ. ಹೇಳ. 5 ಲಕ್ಷ ರೂಪಾಯಿ 5 ಬಡ್ಡಿ ಮಾಮ. ತಿಂಗಳ 25,000 ರೂಪಾಯಿ ಮಾಮ. 3 ಲಕ್ಷ ರೂಪಾಯಿ 4 ಬಡ್ಡಿ ಮಾಮ. ವಾರ 4 ಬಡ್ಡಿ ಮಾಮ. ವಾರ 4 ಬಡ್ಡಿ ಮಾಮ. ವಾರಕ್ಕ 12,000 ರೂಪಾಯಿ ಮಾಮ. 2 ಲಕ್ಷ ರೂಪಾಯಿ 15,000 ರೂಪಾಯಿ ಬಡ್ಡಿ ಮಾಮ. ತಿಂಗಳಿಗೆ 1 ಲಕ್ಷಕ್ಕೆ 15,000 ರೂಪಾಯಿ ಮಾಮ. ತಿಂಗಳ 30,000 ರೂಪಾಯಿ 2 ಲಕ್ಷದ್ದು. 2 ಲಕ್ಷಕ್ಕೆ ತಿಂಗಳಿಗೆ 30,000 ರೂಪಾಯಿ. ಮಾಮ. 2 ಲಕ್ಷ ರೂಪಾಯಿ 6 ರೂಪಾಯಿ ಬಡ್ಡಿ ಮಾಮ. 2 ಲಕ್ಷ ರೂಪಾಯಿ ತಿಂಗಳಿಗೆ ವಾರಕ್ಕೆ? ಇದು ತಿಂಗಳಿಗೆ 6 ರೂಪಾಯಿ ಬಡ್ಡಿ ಮಾಮ. 2 ಲಕ್ಷಕ್ಕೆ 12,000 ರೂಪಾಯಿ ತಿಂಗಳ. ಬಂಗಾರದ್ದು ಏನೈತಿ ಮಾಮ, ಅದು 9 ರೂಪಾಯಿ ಬಡ್ಡಿ ಮಾಮ. ಬಂಗಾರದ್ದು ಯಾವುದು? ಇದು ಬಂಗಾರ ಇಟ್ಟು ಕೊಟ್ಟಿದ್ದು ಮಾಮ 9 ರೂಪಾಯಿ ಬಡ್ಡಿ. ಅದು 9 ರೂಪಾಯಿ ಬಡ್ಡಿ. ಕಾರಿಂದ ಮಾಮ. ಮತ್ತೆ ಕಾರಿಂದ ಯಾವುದು? ಅದೇ ಕಾರಿನ ಸಾಲ ಒಂದು. ಇಷ್ಟು ಬಡ್ಡಿ ಕಟ್ಟಿನ ಅದಕ್ಕೂ. ಏಕ ಕಟ್ಕೊತ ಬಂದಿ? ಏಕ ಕಟ್ಟಿನಿ. ನಾ ಯಾವಾಗ ಬಳ್ಳಾರಿ ಬಿಟ್ಟಿನಿ ಅವತ್ತಿಂದ ಕಟ್ಟಿಲ್ಲ ರೊಕ್ಕ ಅದಕ್ಕೆ. ಇಲ್ಲಿ ಒಯ್ದು ಅಲ್ಲಿ ಕಟ್ಟೋದು. ಇಲ್ಲಿ ಊರಾಗ ಸಾಲ ಮಾಡಿ ಹೋಗಿದ್ದು ಅಲ್ಲಿ ಕಟ್ಟೋದು. ಅದೇ ಮಾಡಿ ಹೇಳಿಲ್ಲ ಮತ್ತೆ ಇದೇ ಮಾಡಿ ಮತ್ತೆ ಮರ್ಯಾದೆಗೆ ಅಂಚಿಸಿಂದ ಕಟ್ಟೋದು ಮತ್ತೆ ಏನೇನು ತಗೊಂಡಾರ? ಅದೇ ಆ ಚೆಕ್ ಒಂದು ಬಾಂಡ್ ಐತೆ ಮಾಮ. ಅಷ್ಟ ಇವತ್ತೇನೂ ಇಲ್ಲ. ಮತ್ತೆ ಯಾರ್ಯಾರು ಕೊಟ್ಟಿದ್ರು ಅಲ್ಲಿ? ಅವ್ರ ಅಕ್ಕರು ಕೊಟ್ಟಿದ್ರನ? ಯಾರ ಅಕ್ಕರು ಮಾಮ? ಯಾರು ಸುರಾಜ್ ಯಾರು ಹೆಣ್ಮಕ್ಳು? ಅದೇ ಮಾಮ ಇಬ್ರು ಸೇರೆ ಕೊಟ್ಟಿದ್ದೆ ಇಷ್ಟು. ಇಬ್ರು ಸೇರಿ 5 ಲಕ್ಷ ಗುರಾಜಣ್ಣ ಗೊತ್ತಿದ್ದಿದ್ ಮಾಮ. ಉಳಿಕೆದು ಗೊತ್ತಿಲ್ಲ. ಅವರು
ಗೊತ್ತಿಲ್ಲಾರ್ದು ಅಂದ್ರ ಈ ಬಡ್ಡಿನೇ ಕಂಡಪಟ್ಟಿ ಆಯ್ತಲ್ವೋ ಇದು. ಹ್ಞೂ ಬಡ್ಡಿನೇ ಕಂಡಪಟ್ಟಿ ಕೊಟ್ಟಿನ ಅದಕ್ಕೆ ಸತ್ತ ಹೋಗಿ ನಾ ಏನೂ ಇಲ್ಲ ನನ್ನ ಬಳಿ ನನ್ನ ಜೀವ ಒಂದೇ ಉಳ್ದೈತೆ ನೋಡಿ ಅಷ್ಟೇ. ಹಾಂ ನನಗೆ ಕೊಡ್ಬೇಕು ಏನೂ ಇಲ್ಲ, ಅದು ಬಂಗಾರ ಒಂದು ಜೋರು ಮಾಡಿ ಏನಾರು ಮಾಡಿ ಬಿಡಿ ಕೊಡೋದು ಅಷ್ಟೇ. ಹಾಂ ಅದು ಒಟ್ಟು ಮುಗಿಸ್ಕೋತ ಅದು 4 ಮಂದಿ ಐದಾರು ಮುಗಿಸ್ಕೋತ ನಂದಿದ್ದಕ್ಕೆ ಹ್ಞೂ ಅಂದಿದ್ನೆ, ಇಲ್ಲ ನಾನು ಸಹಾಯ ಹೊಡೆದು ನನ್ನ ಬಳಿ ಏನೂ ಇಲ್ಲ ಅಂತ ನಾ ಬಿಟ್ಟಿದ್ನೆ. ಏನನ್ ನಿನ್ ಬಲ್ಲಿ ಇರಕ್ಕಾರ ಏನದ ಈಗ ಅದು 25 ಲಕ್ಷ ಅಲ್ಲಿ ಹೊಲ ಖರೀದಿಗೆ ಅಲ್ಲಿ ತುಂಬಕ್ ಬ್ಯಾಂಕಿಗೆ ಅದು ಏನೂ ಇಲ್ಲ ಬಿಡು ನನ್ನ ಬಳಿ ಈಗ ಚಾ ಕುಡ್ದೇನಂದ್ರೆ 1 ರೂಪಾಯಿನೂ ಇಲ್ಲ ನನ್ಗೆ ಗೊತ್ತಾಕಿ ಸ್ವಾಮಿ. ಹ್ಞೂ ಸ್ವಾಮಿ ಏನೋ ಬದುಕಿನಿ ಅಷ್ಟೇ. ಮಾಮ ಏನು ಮಾಡ್ತಾರೆ ಮಾಮ? ಏನ್ ಮಾಡ್ತೀವಿ ಅನ್ನಕ್ಕೆ ಅನ್ನೋದು ಹಿಂಗ ಎಳೆನವ ಅಂತ ಹೇಳ್ಕೇಸಿಂದ ಅವ್ರ ಮುಂದೆ ಇಡ್ತಾನೆ. ನೋಡಮ್ಮ ಅವ್ರು ಏನ್ ಹೇಳ್ತಾರ ನೋಡಮ್ಮ ಅದಕ್ಕೆ. ಆಯ್ತು ಆಯ್ತು ಈಗ ಮಾತಾಡ್ತೀವಿ, ಮಾತಾಡ್ಕೊಂಡ ಕೇಳಮ್ಮ ಅವ್ರಿಗೆ ಹಿಂಗ ಅಂತಾರೆ ಹುಡುಗನ ಬಲ್ಲಿ ಏನಿಲ್ಲ ಮತ್ತೆ ಹೆಂಗ್ ಮಾಡ್ತೀರಿ ಮತ್ತಂದ್ರೆ ಮಮ್ಮಿನ ಮನ್ಯಾಗ ಅಲ್ಲಿ ಹಿಂಗಡೆ ಬಿಟ್ಟು ಬರ್ಬೋದು ಮಾಮ. ಬಿಡಲ್ಲ ತೋ ನಾ ಯಾಕೆ ಬಿಡಮ್ಮ ಅಲ್ಲಿ. ಕರ್ಕೊಂಬಂದು ಕಿಶನ್ದ ಆಕಿನ ಕಳಿಸ್ರು. ಆಕಿಗೇನು ಜೀವ ಹೊಡಿತಾರೆ ಏನೋ ನಾವು ಎಲ್ಲಿ ಬಿಡ್ಲಿ ಸುಮ್ಮನೆ ಜೀವ ತಿಂತಾರ ಮೊದ್ಲೇ ಮಾನಸಿಕ ಮನುಷ್ಯ. ಯಾಕೆ ಜೀವ ತಿಂತಾರ ಅಲ್ಲಿ ನಾ ಗೇಮನ್ ಬಿಟ್ಟು ಬರ್ತೀನಿ ತೋ. ಆಕಿನ ಇಬ್ಬರನ್ನ ಬಿಟ್ಟು ಬರ್ತೀನಿ. ಹೆಂಗಿದ್ರು ಪೂಜೆ ಮುಗಿತೀವತ್ತ ಅಕ್ಕನ ಇಬ್ಬರನ್ನ ಬಿಟ್ಟು ಬರ್ತೀನಿ. ಅಲ್ಲಿ ಯಾಕೆ ಮನ್ಯಾಗ ಅದ ಮಾತಾಡ್ಬೇಕಂದ್ರೆ ಆಗಲ್ಲ ಈಗ ಆಗಲ್ಲ ಈಗ ಆಕಿ ಅದಾಳ ಅಲ್ಲಿ ಅದ. ಆಯ್ತು ಈಗ ಮಮ್ಮಿ ಮನೆಗೆ ಕರ್ಕೊಂಬಂದು ರೊಕ್ಕ ಕೊಡಿಸ್ಯಾನ ಅಂತ ಹೇಳಿರುತ್ತಲ್ಲ ಬನ್ನಿ, ನಮ್ಮ ಅವ್ರ ಮನೆಗೆ ಯಾವಾಗ ಹೋಗ್ಯಾರ ಕೇಳಿದೆ ಇಲ್ಲ ಅಂದ್ರ ಅವ್ರು ನಮ್ಮ ಯಾಕೆ ಒದರಾಡಿದಪ್ಪ ಅಲ್ಲಿ ಅಂತ ಕೇಳ್ಬೇಕಿಲ್ಲ ಮಮ್ಮ. ಅವ್ರ ಮನೆಗೆ ನಿಮ್ಮ ಮಾವು ಬಂದು ಬಗ್ಯಾಳ ಅವು ಬಂದು ನೀಲವ್ ಬಂದು ಇಸ್ಕೊಂಡ್ ರೊಕ್ಕ ಅಂತ ಒದರಾಡಿದ್ರತ್ತ. ನೀಲವ್ ಯಾವಾಗ ಬಂದ ನಿಮ್ಮ ಮನೆಗೆ ಅಂತ ಕೇಳ ಮಮ್ಮ. ಕೇಳಿವಿ ಅವಾಗಲೇ ಕೇಳಿದೆವು, ಇಲ್ಲ ನಮ್ಮ ಮನೆಗೆ ಬಂದಿಲ್ರಿ ಅಂದ್ರ ಅವಿ. ಸುಮ್ಮನೆ 4 ಮಂದಿಯಾಗ ಅಮ್ಮಂಗ ಮಾಡ್ಬೇಡ ಅಂತ ಹೇಳಿ ಮಮ್ಮ. ನಮ್ಮ ಅವ್ವ ಬಂದಿಲ್ಲ, ಎಲ್ಲ ನನ್ನ ಸುತ್ತ ಐತಿ, ನಂದ ಎಲ್ಲ ಒಟ್ಟಿದ್ ಮಮ್ಮ, ಅವ್ರದ್ದೇನು ಇಲ್ಲಿದ್ರಾಗ. ಆಯ್ತು ತಗೊಂಡು ಹೋಗ್ಯಾನ ಬಂದಾರ ಅಂತ ಹೇಳ್ಬಿಟ್ಟು ಹೇಳಿದ್ರ ನಾ ರಾಜ್ಯಂಕ ಹೋಗಿ ಕಳಿಸಿ ಬಂದ್ಬಿಡ್ತಿದ್ದೆ. ಇಲ್ಲಿ ಯಾರ ಮನೆಯಾರ ಕುಂದಿಸಿ ಬರ್ತಿದ್ದೆ. ಅದೇ ಅನ್ಯ ಜಗೋಣವ್ರ ಮನೆಗೆ ಕಳಿಸ್ಬಿಟ್ರಿ, ಯಾಕಡೆ ಕಿರಿಕಿರಿ ಇರಲ್ಲ ಅನ್ಯ. ಜಗೋಣವ್ರ ಮನೆಯಾಗ ಹೋಗಿದ್ರತ್ತು ಹೋಗಲ್ರಕ್ಕ ಮಮ್ಮಿ ಕಾಣ್ಲಿಲ್ಲ ಅಂತ ಸುಮ್ ಬರ್ತದ್ರ ಜಡಸ್ತಿದ್ದ ಹಣ್ಣಲ್ಲಿ. ನಿಮ್ಮ ಮನೆ ಅಷ್ಟೇ ಭಾಳ ಇದು ಇತ್ತು ಅವ್ರಿಗೆ, ಆ ಕಡೆ ಇದು ಇದ್ದಿದ್ದಿಲ್ಲ ಅವ್ರಿಗೆ, ಅಲ್ಲೇ ಬಿಟ್ಟು ಹೊರಕೈತಿ ರಾತ್ರಿ. ಆಯ್ತು ಅವ್ರು ಹೋಗಿಂದ ಬಂದ ರಾಮಪ್ರಸಾದ್ ಬಂದು ಇದಕ್ಕಾಕಿ ಹೋಗಿ ಬಿಡಿಸ್ಕೊ ಅಂತೇಳಿ ಅವ್ನು ಚೆಕ್ ಕೊಟ್ಟು ನಾನು ಯಾರು ಇಲ್ಲ ಬಂದು ಕೊಡ್ತಂತೇಳ ನೋಡಿ ನಿಮ್ಮ ಮನೆಗೆ. ಯಾವಾಗ ಇವತ್ತು ಬರ್ತನಂದ ಹೋಗ್ಬಾರಪ್ಪ ಅವ್ರ ಹೊಸರು ಅಲ್ಲೇ ಅದಾರ. ಇಲ್ಲ ಅವ್ರು ಊರ್ ಬಿಡಲ್ತಾನ ನಿಂತಾಗ ಬರ್ದಲ್ಪ ಮಾಮ ಅಕ್ಕಗ ಮಾಮಾಗ ಮಾತಾಡಿನ ರಾತ್ರಿ, ನೀನು ಚೆಕ್ ಅಂತ ಕೊಟ್ಟು ಕೇಸಿಂದ ರೊಕ್ಕ ಕೊಡ್ತಾರ, ತಗೊಂಡ್ ಬಿಡಿಸ್ಬಪ್ಪ ರಾಮು ಅಂತ ಹೇಳಿದೆ. ಹ್ಞೂ ಅಣ್ಣ ಆಯ್ತಣ್ಣ ಅಂತಾನ. ಹಾಕುದ್ ಬೇಡ ಕೊಟ್ಟು ಕಳ್ಸೋದ್ ಬೇಡ, ಇವ ತಗೊಂಡು ಅರಿನಂದ್ರೆ ಏನ್ ಮಾಡ. ಇಲ್ಲ ನೀನೇ ಇಲ್ಲಿ ಕಡೆ ನೀನೇ ಹೋಗಿ ಬಿಡಿಸ್ಬರ್ರಿ. ನಾ ಬಿಡಿಸೋಕೇನದ ಅಲ್ಲಿ ಆನ್ಲೈನ್ಗೆ ಅಜ್ಜನ ಕೈಲೇ ಕಟ್ಟಿಸ್ದೆ ನಾನು. ಅಲ್ಲ ರೊಕ್ಕ ಕಟ್ಟಿಸ್ರಿ. ಅದೇನದು ಅವಂದು ಬಾಂಡ್ ಮಾಡಿಸ್ಬೇಕು, ನಾಳೆ ಇವಂಗೆ ಏನೂ ಸಂಬಂಧ ಇಲ್ಲ ನಾನು ಚೆನ್ನಾಗಿ ಬರಲ್ಲ ಅಂತ ಬಾಂಡ್ ಮಾಡಿ ಅವ್ರು ಸಹಿ ಮಾಡ್ಬೇಕಾಗುತ್ತೆ. ಸಹಿ ಏನಕ್ಕೇನದು ಏನು ಬಂಗಾರ ಬಿಡಿಸ್ಕೊಟ್ಟಿರ್ತಾನಲ್ಲ ಅವನ ಹೆಸರಲ್ಲಿ ಅದ. ಅಲ್ಲ ಸುಮ್ಮ ಒಂದು ಮಾತು ಅವಂಗ ಮಾಡಿಸ್ಕೊ ಅಂತ ಹೇಳ್ಬಿಟ್ಟು ಅವಂಗ ಹೇಳ್ತೀನಿ ಅವಂಗ.